ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಧಿ ಗೌಡ ಕನ್ನಡ. ಬಿಗ್ ಬಾಸ್ನ ಇವತ್ತಿನ ಒಂದು ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಗ್ ಬಾಸ್ನ ಇವತ್ತಿನ ಒಂದು ಎಪಿಸೋಡಲ್ಲಿ ಸುದೀಪ್ ಅವರು ಚೆನ್ನಾಗೆ ಗೌತಮಿ ಹಾಗೆ ಮಂಜು ಅವ್ರಿಗೆ ಕ್ಲಾಸ್ ತೊಗೋತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಎಲ್ಲರೂ ತುಂಬ ವಿಷಯಗಳನ್ನ ಪರ್ಸ್ನಲಾಗಿ ತೊಗೋತಾ ಇದ್ದಾರೆ, ಹಾಗೆ ಪರ್ಸ್ನಲ್ ವಿಷಯಗಳಿಗೆ ತುಂಬಾ ಹರ್ಟ್ ಮಾಡ್ಕೊತಾ ಇದ್ದಾರೆ. ಮಂಜು ಆಗಲಿ ಗೌತಮಿ ಆಗಲಿ ಮೋಕ್ಷಿತ ಅವ್ರಿಗೆ ತುಂಬಾ ಹರ್ಟ್ ಮಾಡ್ತಿದ್ದಾರೆ ಅಂತಲೇ ನಾವು ನೋಡಿದ್ದೀವಿ ಆಲ್ರೆಡಿ ಎಪಿಸೋಡಲ್ಲಿ. ಮೋಕ್ಷಿತ ಅವರು ಕರೆಕ್ಟಾ ಅಂದರೆ ಮೋಕ್ಷಿತ ಅವರು ಹಿಂದೆ ಮಾತಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಆದರೆ ಒಬ್ಬರು ಎಮೋಷ್ನಲ್ ಜೊತೆ ಆಟ ಆಡೋದು ತುಂಬಾ ತಪ್ಪು. ಹಾಗೆ ಮೋಕ್ಷಿತ ಅವರು ತುಂಬಾ ಎಮೋಷ್ನಲಾಗಿ ಕುಗ್ಗೋ ಥರ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಮಂಜು ಹಾಗೆ ಗೌತಮಿಯವರ ಆಟ ಇಷ್ಟ ಆಗ್ತಿಲ್ಲ. ನಿಮಗೂ ಕೂಡ ಹಾಗೇ ಅನಿಸಿರುತ್ತೆ ಅಂದ್ಕೊತೀನಿ. ಯಾಕಂದರೆ ಎಪಿಸೋಡಲ್ಲಿ ನೀವು ನೋಡಿರ್ಬೋದು ಯಾವ ಥರ ಮೋಕ್ಷಿತಂಗೆ ಎಮೋಷ್ನಲಿ ಹರ್ಟ್ ಆಗೋ ಥರ ಮಾಡ್ತಾರೆ ಅಂತ ನೀವು ನೋಡಿರ್ಬೋದು ಆಲ್ರೆಡಿ. ಯಾರೇ ಆಗಲಿ ಒಬ್ಬರು ಕಣ್ಣೀರನ ಜೊತೆ ಆಟ ಆಡೋದು ಸರಿ ಅಲ್ಲ, ಅದು ನಮಗೂ ಕೂಡ ನೋಡೋರಿಗೂ ಸರಿ ಕಾಣಲ್ಲ. ಇಲ್ಲಿ ನಿಜವಾಗ್ಲೂ ಆಟ ಆಡೋಕ್ಕೆ ಬಂದಿದ್ದಾರೆ ಅಥವಾ ಪರ್ಸ್ನಲಿ ಟಾರ್ಗೆಟ್ ಮಾಡೋಕ್ಕೆ ಬಂದಿದ್ದಾರೆ ಅಂತ ಅರ್ಥನೇ ಆಗ್ತಾಯಿಲ್ಲ. ಎಸ್ಪೆಷಲಿ ಮಂಜು ಹಾಗೆ ಗೌತಮಿ. ನಾನು ಗೌತಮಿನ ಏನೋ ಅಂದ್ಕೊಂಡಿದ್ದೆ, ಬಟ್ ನಾವು ಅಂದ್ಕೊಂಡಿರೋ ಥರ ಅವರೆಲ್ಲ ಪಾಸಿಟಿವಿಟಿಗಿಂತ ನೆಗೆಟಿವಿಟಿನೇ ತುಂಬ ಜಾಸ್ತಿ ಇದೆ. ನೋಡಬೇಕು ಸುದೀಪ್ ಅವರು ಯಾವ ಥರ ಕ್ಲಾಸ್ ತೊಗೋತಾರೆ ಅಂತ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಗೌತಮಿ ಹಾಗೆ ಮಂಜು ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ನೆಕ್ಸ್ಟ್ ಇನ್ನೂ ಒಂದು ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.